ಈ ವ್ಯಾಟಿಕನ್ ಕಂಟ್ರಿ ಎಷ್ಟು ದೊಡ್ಡದಿದೆ ಗೊತ್ತಾ? 100 ಎಕರೆ ಇದೆ. ಆಮೇಲೆ ಈ ಕಂಟ್ರಿಲಿ ಇರೋದು ಬರೀ 560 ಜನ. ಆಮೇಲೆ ಈ ಕಂಟ್ರಿಲಿ ಇರೋರು ಯಾರು ವ್ಯಾಟಿಕನ್ ಸಿಟಿಸನ್ಸ್ ಅಲ್ಲ, ಅವ್ರು ಬೇರೆ ಕಂಟ್ರಿಯಿಂದ ಬಂದಿರೋದು ಇಲ್ಲಿಗೆ. ಅವ್ರು ಈ ಕಂಟ್ರಿಗೆ ಬಂದ್ಬಿಟ್ಟು ಇಲ್ಲಿ ಕೆಲಸ ಮಾಡಕ್ ಶುರು ಮಾಡಾದ್ಮೇಲೆ ಅವ್ರಿಗೆ ವ್ಯಾಟಿಕನ್ ಸಿಟಿಸನ್ಶಿಪ್ ಕೊಡ್ತಾರೆ. ಮತ್ತೆ ಇನ್ನೊಂದು ಗೊತ್ತಾ, ಈ ಕಂಟ್ರಿ ಸ್ಟ್ರಾಂಗೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಇದೆ. GDP ಅಷ್ಟು ಸ್ಟ್ರಾಂಗ್ ಇದೆ. ಆಮೇಲೆ ಇಲ್ಲಿನ ಮಾತುಗಳು, ಈ ಪೋಪಿನ ಮಾತು ಎಲ್ಲ ಕಂಟ್ರಿಯವರು ಅಷ್ಟು ಕೇಳ್ತಾರೆ. ಈ ಕಂಟ್ರಿ ಅಮೇಸಿಂಗ್ ಫ್ಯಾಕ್ಟ್ಸ್ ಏನ್ ಗೊತ್ತಾ? ಈ 2 ಕಿಲೋಮೀಟರ್ ಕಂಟ್ರಿಯಲ್ಲಿ ಒಂದು ATM ಇದೆ. ಆ ATM ಅಲ್ಲಿ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಲ್ಯಾಟಿನ್, ಮತ್ತೆ ಪ್ರಿಂಟ್ ಆಗೋ ಕರೆನ್ಸಿ ಬಂದ್ಬಿಟ್ಟು ವ್ಯಾಟಿಕನ್ ಕರೆನ್ಸಿ. ಯಾವ ವ್ಯಾಟಿಕನ್ ಕರೆನ್ಸಿನ ಯಾರು ಯೂಸ್ ಮಾಡ್ತಾರೋ ನನ್ಗಂತೂ ಗೊತ್ತಿಲ್ಲ, ನಾನಂತೂ ಯೂಸ್ ಮಾಡಲ್ಲ. ನನ್ನ ಹಿಂದೆ ನೋಡ್ತಾ ಇದ್ದೀರಾ ನೀವು, ಇದು ಸೆಂಟ್ ಪೀಟರ್ಸ್ ಬೆಸಿಲಿಕಾ ಅಂದ್ಬಿಟ್ಟು. ಇದು ಮೋಸ್ಟ್ ಹೋಲಿಯೆಸ್ಟ್ ಚರ್ಚ್ ಇನ್ ದ ವರ್ಲ್ಡ್. ಈ ಮುಸ್ಲಿಮ್ಸ್ಗೆ ಮೆಕ್ಕಾ ಹೇಗಿದೆ, ಆಮೇಲೆ ನಮ್ಮ ಕರ್ನಾಟಕದವ್ರಿಗೆ ತಿರುಪತಿ ಧರ್ಮಸ್ಥಳ ಹೇಗಿದೆ ಗೊತ್ತಾ? ನಾವು ಯಾವಾಗ ಹೋಗ್ತಿರ್ತೀವಿ ಗೊತ್ತಾ? ಆ ಥರ ಕ್ರಿಶ್ಚಿಯನ್ಸ್ ಈ ಚರ್ಚಿಗೆ ಬರ್ತಾರೆ. ನಾನು ಹಿಂದೆ ಕ್ಯೂ ನೋಡಿ ಎಷ್ಟು ಇದೆ ಅಂತ. ಅದು ಇನ್ನೊಂದು ಫ್ಯಾಕ್ಟ್ ಏನು ಗೊತ್ತಿಲ್ಲ ಅಂದರೆ, ಪೇಗನ್ಸ್ ಅಂದರೆ ಮನುಷ್ಯತ್ವ ಬರೋಕ್ಕೂ ಮುಂಚೆ ಇಲ್ಲಿ ಜನಗಳು ಮನುಷ್ಯನ ತಿಂತಾ ಇದ್ರು. ಅವ್ರು ಬರೋಕ್ಕೂ ಮುಂಚೆ ಇಲ್ಲಿ ಅವ್ರು ಬಂದ್ಬಿಟ್ಟು ಇಲ್ಲಿ ಕ್ರಿಶ್ಚಿಯನ್ಸ್ನ ಸಾಯಿಸ್ಬಿಟ್ಟು ಈ ಚರ್ಚ್ ಕೆಳಗಡೆ ಎಲ್ಲ ಸಮಾಧಿ ಮಾಡಿದ್ದಾರೆ. ಸೊ ಈ ಚರ್ಚ್ ಕೆಳಗಡೆ ಇರೋದು ಗ್ರೇವ್ ಯಾರ್ಡು. ಇದು ಯಾರಿಗೂ ಗೊತ್ತಿಲ್ಲ. ನೀವು ಟಿವಿಲೆಲ್ಲ ನೋಡಿರ್ತೀರಾ, ಪೋಪ್ ಬಂದ್ಬಿಟ್ಟು ಕೈ ಆಡಿಸ್ತಾನೆ ಗೊತ್ತಾ? ಆ ಕೈ ಆಡಿಸೋ ಜಾಗ ಅದೇ. ಅಲ್ಲಿ ಟಾಪಿಗೆ ಬಂದ್ಬಿಟ್ಟು ಪೋಪ್ ಬಂದ್ಬಿಟ್ಟು ಎಲ್ಲರಿಗೂ ಕೈ ಆಡಿಸ್ತಾನೆ. ಅದು ಒಂದೇ ಟೈಮು ವರ್ಷದಲ್ಲಿ ಪೋಪು ಜನಗಳಿಗೆ ಕಾಣಿಸ್ಕೊಳ್ಳೋದು. ಅವಾಗ ಈ ಸ್ಕ್ವೇರ್ ಫುಲ್ಲು ಜನ ತುಂಬಿರ್ತಾರೆ. ಸೊ ನೋಡಿ ಎಷ್ಟು ಜನ ಇದ್ದಾರೆ ಬೆಸಿಲಿಕಾಗೆ ಹೋಗೋಕ್ಕೆ.